ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಇವಾಗ ನಿಮಗೆ ಪ್ರಸ್ತುತಪಡಿಸ್ತಾ ಇರೋವಂತಹ ಒಂದು ಲೆಸನ್ ಹೆಸರು ಬಂದ್ಬಿಟ್ಟು, ಇದೊಂದು ಪೂರಕ ಅಧ್ಯಯನ ಪಾಠ. SSLC ಭಾಗ 2ನಲ್ಲಿ ಕನ್ನಡದಲ್ಲಿ ಬರುವಂಥದ್ದು. ಸೊ ಇದನ್ನು ನಾನು ಬೆಳಗ್ಗೆ ಓದಿದಾಗ ನಿಮ್ಮೆಲ್ರಿಗೂ ಒಂದು ಸ್ವಲ್ಪ ಇದನ್ನು ಶೇರ್ ಮಾಡಬೇಕು ಅನ್ನಿಸ್ತು. ಮಕ್ಕಳಿಗಿಂತ ಹೆಚ್ಚಾಗಿ ಇದನ್ನು ದೊಡ್ಡವರು ಸಹಿತ ತಿಳ್ಕೊಂಡ್ರೆ ಒಂದು ಲೈಫ್ ಲೆಸನ್. ಎಲ್ಲರೂ ನೀವು ಹೈಸ್ಕೂಲ್ ಮುಗಿಸ್ಕೊಂಬಂದಿದ್ರೆ ಈ ಪಾಠವನ್ನು ನೀವು ನೋಡ್ಕೊಂಡೇ ಬಂದಿರ್ತೀರ. ಮರ್ತೋಗಿದ್ರೆ ಇನ್ನೊಂದ್ಸಲ ಇದನ್ನು ರಿಮೈಂಡ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಚೆನ್ನಾಗಿದೆ ಇದು ಲೆಸನ್ನು. ನಾವು ಓದ್ಬೇಕಾದ್ರೆ ಇದಿರಲಿಲ್ಲ. ಸೊ ನಿಮಗೂ ಸ್ವಲ್ಪ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಇದನ್ನು ಬರೆದಿರೋದು ಬನ್ನಂಜೆ ಗೋವಿಂದಾಚಾರ್ಯರು. ಇದು ಒಂದು ನಮ್ಮ ಜೀವನಕ್ಕೆ ಕೊಟ್ಟಿರುವಂತಹ ಒಂದು ಉಪದೇಶ ಅಂತ ಹೇಳ್ಬಹುದು. ಈ ಉಪದೇಶನ ಪ್ರತಿಯೊಬ್ಬರೂ ನಾವು ಪಾಲಿಸಿದ್ದೇ ಆದರೆ ಖಂಡಿತವಾಗ್ಲೂ ಸಹಿತ ನಾವು ನೆಮ್ಮದಿಯಾಗಿರೋದಕ್ಕೆ ಹಲವಾರು ಇಲ್ಲಿ ಏನಂತಾರೆ ಮಾರ್ಗದರ್ಶನ, ಸಲಹೆ, ಸೂಚನೆಗಳು, ಸಜೆಷನ್ಸ್ ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ಪೂರ್ತಿ ಎಪಿಸೋಡ್ನ ಕೊನೆಯವರೆಗೂ ಸಹಿತ ಕೇಳಿಸ್ಕೊಳ್ಳಿ. ನಿಮಗೋಸ್ಕರ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಕೇಳಿಸ್ಕೊಳ್ಳಿ. ನೋಡ್ರಿ, ಇದರಲ್ಲಿ ಪ್ರವೇಶ ಏನು ಕೊಟ್ಟಿದ್ದಾರೆ ಅಂದರೆ, ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಹಲವು ಮಹಾತ್ಮರು ಹೇಳಿದ್ದಾರೆ. ಹಣವು ತಾನಾಗಿ ಅನರ್ಥಗಳನ್ನು ಮಾಡುತ್ತದೆಯೇ? ಇಲ್ಲ. ಅದು ಯಾರ ಬಳಿಯಾದರೂ ಸಂಚಯವಾದಾಗ ಅವರಿಗೊಂದು ಹುಸಿ ಹಮ್ಮು ಆವರಿಸಿಕೊಳ್ಳುತ್ತದೆ. ದುಡ್ಡಿನಿಂದ ಏನನ್ನು ಬೇಕಾದರೂ ಕೊಳ್ಳಬಲ್ಲೆ, ಯಾರನ್ನಾದರೂ ತನ್ನ ಅಡಿಯಾಳಾಗಿಸಬಲ್ಲೆ, ಹೇಗೆ ಬೇಕಾದರೂ ಬದುಕಬಲ್ಲೆ ಎಂಬ ಅಹಂಕಾರ ಹುಟ್ಟುತ್ತದಲ್ಲ, ಅದು ಅನರ್ಥಗಳನ್ನು ಸೃಷ್ಟಿಸುತ್ತದೆ. ನೋಡಿ, ಎಷ್ಟು ಬ್ರೀಫಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಹಣ ಅನ್ನೋದು ಯಾವ ಥರ ಮನುಷ್ಯನ ಒಂದು ಮೃಗದ ಥರ ಮಾಡುತ್ತೆ ಅಥವಾ ಮನುಷ್ಯತ್ವ ಇಲ್ದಂಗೆ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಪ್ಯಾರಾಗ್ರಾಫ್ ನಮಗೆ ಅದನ್ನು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅನರ್ಥ ಅಂದರೆ ಯಾವ ಥರ, ನಮ್ಮ ಹತ್ರ ಹಣ ಬಂದ ತಕ್ಷಣ ನಮಗೊಂಥರ ಹುಸಿ ಹಮ್ಮು, ಅಂದರೆ ಒಂದು ರೀತಿ ಏನೋ ಹಮ್ಮು, ಒಂಥರ ಅಹಂಕಾರ ಅಂತ ಹೇಳ್ಬೋದು ಬರುತ್ತೆ. ಆಮೇಲೆ ನಾನು ಏನು ಬೇಕಾದರೂ ಮಾಡಿಬಿಡ್ತೀನಿ, ನನಗೆ ಏನು ಬೇಕಾದರೂ ಆಗುತ್ತೆ, ಯಾರನ್ನು ಬೇಕಾದರೂ ಹಾಳು ಮಾಡ್ಕೊಂಬಿಡ್ತೀನಿ, ಹಾಳು ಅಂದರೆ ಅಡಿ ಹಾಳಾಗಿಸ್ಕೊಂಬಿಡ್ತೀನಿ, ನಾನು ಯಾವ ಥರ ಬೇಕಾದರೂ ಬದುಕ್ತಾರೆ, ನನಗೆ ಯಾರೂ ಒಂದು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋ ಥರ ಒಂದು ಹಮ್ಮು ಅದು ಆವರಿಸುತ್ತದೆ. ಅದು ನಿಜವಾದ ಹಮ್ಮು ಆಗಿರಲ್ಲ, ಅದು ಹುಸಿಯಾಗಿರುತ್ತೆ. ಅದು ನಿಜವಾಗ್ಲೂ ಅವ್ರು ಅಂದ್ಕೊಂಡಂಗೆ ಆಗಲ್ಲ. ಅದು ಭ್ರಮೆಯಲ್ಲಿ ಅವರು ಬದುಕ್ತಾ ಇರ್ತಾರೆ. ಹಣವಂತರು, ಗುಣವಂತರು ಹೇಗಿದ್ರು ಬದುಕ್ತಾರೆ. ಹಣವಂತರು ಹೇಗೇಗೋ ಬದುಕೋಕ್ಕಾಗಲ್ಲ. ಅವ್ರಿಗೆ ಒಂದು ರೀತಿ ಅಹಂಕಾರ ಇರುತ್ತೆ, ನಾವು ಹೀಗೇ ಇರಬೇಕು ಅಂತ. ಸೊ ಅದು ಆವರಿಸ್ಕೊಂಡ್ಬಿಡುತ್ತೆ. ಸಂಪತ್ತು, ದುಡ್ಡು, ಅಧಿಕಾರ, ಭೂಮಿಯ ಒಡೆತನ ಇವೆಲ್ಲ ಯಾವುದೂ ತನ್ನದಲ್ಲ, ತಾನು ಅಲ್ಲಿ ಅವೆಲ್ಲದರ ಮೇಲ್ವಿಚಾರಕನಾಗಿ ಕೂತಿದ್ದೇನೆ ಅಷ್ಟೇ ಎಂಬ ವಿವೇಕ ಅರಸನಿಗಿರಬೇಕು. ಅಂದರೆ ಇಲ್ಲಿ ಏನಪ್ಪ ಅಂದರೆ, ಒಬ್ಬ ರಾಜನಿಗೆ ಯಾವ ಥರ ಒಂದು ಶುಕನಾಸನ ಅನ್ನೋರು ಯಾವ ಥರ ಉಪದೇಶ ಮಾಡಿದ್ದಾರೆ ಅಂದರೆ, ಸಂಪತ್ತು, ದುಡ್ಡು, ಅಧಿಕಾರ, ಭೂಮಿಯ ಒಡೆತನ. ಈಗ ನಮ್ಮ ಹತ್ರ ಒಂದು ಮನೆ ಇದೆ, ಒಂದಷ್ಟು ಆಸ್ತಿ ಇದೆ, ಒಂದಷ್ಟು ಜಮೀನಿದೆ, ಅಥವಾ ಇನ್ನೇನೋ ಇದೆ ಅಂತ ಅಂದ್ಕೊತೀವಿ. ಅದಕ್ಕೆ ನಾವೆಲ್ಲರೂ ನಿಜವಾಗ್ಲೂ ಒಡೆಯರ? ಇಲ್ಲ. ನಮ್ಗೆ ಯಾವುದೇ ಅಧಿಕಾರ ಸಿಕ್ಕರೂ ನಾವು ಅದನ್ನು ನೋಡ್ಕೊಳ್ಳೋಕ್ಕೆ ಬಂದಿರುವಂತಹ ಬರೀ ಮೇಲ್ವಿಚಾರಕರು ಅಷ್ಟೇ. ಉಸ್ತುವಾರಿ ವಹಿಸ್ಕೊಂಡಿರ್ತೀವಿ, ನಮಗೆ ನಾವು ಇರೋವರೆಗೂ ಅದನ್ನು ನೋಡ್ಕೋತೀವಿ. ನಂತರ ನಾವು ಅದನ್ನು ಬಿಟ್ಕೊಟ್ಟು ಹೊರಡಲೇಬೇಕಾಗುತ್ತೆ. ಯಾವಾಗ ಹೋಗ್ತೀವಿ, ನಮ್ಗೆ ಬಂದಿರೋದಷ್ಟೇ ನಮಗೆ ಗೊತ್ತಿರುತ್ತೆ, ಹೋಗೋದು ನಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಸೊ ನಾವು ಯಾವಾಗ ಹೋಗ್ತೀವಿ ಅಂತ ನಮಗೆ ಗೊತ್ತೇ ಇರಲ್ಲ. ಆದರೆ ಒಂದು ದಿವಸ ಹೊರಡಬೇಕು, ಎಲ್ಲದನ್ನು ಬಿಟ್ಟು. ಅಲ್ಲಿವರೆಗೂ ಅಷ್ಟೇ ನಮ್ದು ಇದೆಲ್ಲ ವ್ಯವಹಾರ ಎಲ್ಲ. ಸೊ ಆ ಒಂದು ಸತ್ಯದ ಅರಿವು ಮನುಷ್ಯನಿಗೆ ಹೆಚ್ಚು ಕಡಿಮೆ ಇತ್ತೀಚಿನ ಮನುಷ್ಯರಗಳಲ್ಲಿ ಅದನ್ನು ಮರ್ತುಬಿಟ್ಟಿದ್ದಾರೆ. ನಾವು ಏನು, ಯಾಕೆ ಬಂದಿದ್ದೀವಿ, ನಾವಿಲ್ಲಿ ಉಸ್ತುವಾರಿ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲಿ ಹಿಂದೆ ನಾವು ಹಲವಾರು ಸಿನಿಮಾಗಳಲ್ಲೂ ಕೇಳಿದ್ದೀವಿ, ಎಷ್ಟೊಂದು ಹಾಡುಗಳಲ್ಲೂ ಸಹಿತ ಕೇಳಿದ್ದೀವಿ. ಏನಂತ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಆದರೆ ಅದು ಗೊತ್ತಿಲ್ಲ, ಎಲ್ಲ ಮರ್ತುಬಿಟ್ಟವ್ರೆ ಇವಾಗ. ತುಂಬ ಅಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದೆಯಲ್ಲ ಲೈಫು. ಸೊ ನಾವಿಲ್ಲಿ ಏನು ಮೇಲ್ವಿಚಾರಕರು ಅನ್ನೋವಷ್ಟು ನಮಗೆ ಅರಿವಿರಬೇಕು. ಹಾಗೆ ಆತನಿಗೆ ಬುದ್ಧಿವಾದ ಹೇಳುವ ಹಿರಿಯ ಮಂತ್ರಿಗಳು ಅರಮನೆಯಲ್ಲಿರಬೇಕು. ಈ ಅಧ್ಯಾಯದಲ್ಲಿ ಯುವರಾಜ ಪಟ್ಟಕ್ಕೇರುತ್ತಿರುವ ಓರ್ವ ರಾಜಕುಮಾರನಿಗೆ ಅಂಥ ಹಿರಿಯ ಮಂತ್ರಿಯೋರ್ವ ಉಪದೇಶ ನೀಡುವ ಸಂದರ್ಭದ ಚಿತ್ರಣವಿದೆ. ಸೊ ಯಾರೇ ಒಂದು ಅಧಿಕಾರಕ್ಕೋಗಲಿ ಅಥವಾ ಒಂದು ಗದ್ದಿಗೆ ಇರಲಿ, ಮತ್ತೊಂದೇನಾದರೂ ಹೋದಾಗ ಅವ್ರಿಗೆ ಯಾವ ರೀತಿಯ ಉಪದೇಶವನ್ನು ಮಾಡಬೇಕು ಅಥವಾ ಯಾವುದರ ಅರಿವಿರಬೇಕು ಅನ್ನೋದ್ರ ಒಂದು ಚಿತ್ರಣ ಇದರಲ್ಲಿ ಇದೆ. ಸೊ ಇದು ಕೇವಲ ಅಧಿಕಾರಿಗಳಿಗೆ ಮಾತ್ರನಾ? ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಏನು ನಾವು ಸೊಸೈಟಿನಲ್ಲಿ ಬದುಕ್ತಾ ಇದ್ದೀವಿ,
ಅವ್ರಿಗೆಲ್ರಿಗೂ ಸಹಿತ ಇದರ ಒಂದು ಅರಿವು ಇರಲೇಬೇಕು. ಖಂಡಿತ ನಾವು ಇದನ್ನು ಅರಿತುಕೊಂಡ್ರೆ ನಿಜವಾಗ್ಲೂ ನೆಮ್ಮದಿಯಾಗಿ ಸಂತೃಪ್ತಿಯ ಬದುಕು ಅಂತಾರಲ್ಲ, ಆ ಥರ ಬದುಕ್ಬೋದು ನಾವು ಖಂಡಿತವಾಗ್ಲೂ. ಉಪದೇಶದ ನುಡಿಯನ್ನಾಡಬೇಕಾದರೂ ನಿನ್ನಂಥವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು, ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನು ಗ್ರಹಿಸಬಲ್ಲದು. ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲದು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಯಾರಿಗಾದರೂ ಉಪದೇಶ ಮಾಡ್ತಾಯಿದ್ದೀವಿ ಅಂದರೆ ಅವರು ನಮ್ಮಂಥವರೇ ಆಗಿರಬೇಕು, ಅಂದರೆ ನಮ್ಮ ಮಾತುಗಳನ್ನ ಕೇಳೋ ಅಂಥವ್ರಾಗಿರಬೇಕು, ನಮ್ಮ ಮಾತುಗಳಿಗೆ ಗೌರವ ಬೆಲೆಯನ್ನು ಕೊಡೋ ಅಂಥವ್ರಾಗಿರಬೇಕು. ಏಕೆಂದರೆ ಒಂದು ನಿರ್ಮಲವಾಗಿರೋ ಅಂಥದ್ದು, ಅಂದರೆ ಒಂದು ಪ್ಯೂರ್ ಆಗಿರೋ ಒಂದು ಹೃದಯ ಮಾತ್ರ ನಮ್ಮ ಉಪದೇಶದ ಗುಣಗಳನ್ನು ಕೇಳಿಸ್ಕೊತಾ ಇರುತ್ತೆ ಅಥವಾ ಗ್ರಹಿಸುತ್ತೆ. ಹೇಗೆ ಅಂದರೆ ಸ್ಫಟಿಕ ಮಣಿ ನೋಡಿರ್ತೀರ ನೀವು, ಅದು ಮಾತ್ರನೇ ಚಂದ್ರನ ಬೆಳಕನ್ನು ಪ್ರತಿಬಿಂಬಿಸುತ್ತೆ ಹೊರತು ಕಲ್ಲು ಅಥವಾ ಮರದ ತುಂಡು ಅದನ್ನು ಪ್ರತಿಬಿಂಬಿಸೋದಿಲ್ಲ, ಕಬ್ಬಿಣ ಅದನ್ನು ಪ್ರತಿಬಿಂಬಿಸೋದಿಲ್ಲ. ಸ್ಫಟಿಕ ಮಣಿ ಮಾತ್ರ ರಿಫ್ಲೆಕ್ಟ್ ಮಾಡೋಕ್ಕೆ ಆಗುತ್ತೆ. ಸೊ ಆ ಥರ ನಾವು ಏನಾರ ಒಂದು ಉಪದೇಶವನ್ನು ಒಳ್ಳೆಯದನ್ನು ಹೇಳಿದ್ದೀವಿ ಅಂದರೆ ಅದನ್ನು ತಿಳ್ಕೊಂಡು ಇನ್ನಷ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಬೇರೆಯವ್ರಿಗೆ ಅದನ್ನು ರವಾನಿಸುವಂತಹ ಸ್ನೇಹಿತರು ಅಥವಾ ಕೇಳುಗರು ನಮ್ಮವ್ರು ಹಾಗೆ ಇದ್ದರೆ ಮಾತ್ರ ನಾವು ಅದನ್ನು ಹೇಳಬೇಕು. ಇಲ್ಲ ಅಂದರೆ ನಾವು ಹೇಳಿದ್ದು ಖಂಡಿತವಾಗ್ಲೂ ವ್ಯರ್ಥ ಅಂತ ಹೇಳ್ಬಹುದು. ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟಪಟ್ಟುಕೊಳ್ಳುತ್ತಾರೆ. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ. ಕುಲ ಎಷ್ಟು ಉನ್ನತವಾದರೇನು, ಎಷ್ಟು ಓದಿದರೇನು, ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮದ್ದಲ್ಲ. ಚಂದನದ ಕೊರಡಿಗೆ ಬಿದ್ದ ಬೆಂಕಿಯೂ ಸುಟ್ಟೇ ಸುಡುತ್ತದೆ. ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ, ಆದರೆ ಒಡಲಾಗ್ನಿ ಕಡಲೊಳಗೆಯೇ ಭುಗಿಲೆನ್ನುತ್ತದೆ. ಮೂರ್ಖರ ಪ್ರಕೃತಿಗೆ ಇದೊಂದು ಒಳ್ಳೆಯ ಉದಾಹರಣೆ. ಆಹಾ, ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಒಂದು ಪರಿಶುದ್ಧವಾಗಿರುವಂತಹ ಒಂದು ಗುರುವಾಣಿ ನಾವು ಎಷ್ಟೇ ಹೇಳೋಕ್ಕೋದ್ರೂ ಸಹಿತ ಮೂರ್ಖನ ಕಿವಿಗೆ ಅಯ್ಯೋ ಯಾಕಪ್ಪ ಹೇಳ್ತಾವ್ರೆ, ಇವ್ರು ಯಾಕಪ್ಪ ಬಂದರು, ಕ್ಲಾಸಸ್ ಇಷ್ಟ ಇಲ್ಲ ಅಂದರೆ ಮಕ್ಕಳಿಗೆ ಕೇಳೋದು, ನಾವು ಎಷ್ಟು ಹೇಳಿದ್ರೂ ಅವ್ರು ಕೇಳಿಸ್ಕೊಳೋದಿಲ್ಲ. ಸೊ ಅವ್ರಿಗೆ ಹಿತವಚನ ಹೊಕ್ಕಾಗೇನಾಗುತ್ತೆ, ತಿಳಿನೀರು ಹೊಕ್ಕಂತೆ ಸಂಕಟ ಪಡ್ಕೋತಾ ಇರ್ತಾರೆ. ಅದೇ ಥರ ಸಜ್ಜನರ ಹತ್ರ ನೀವು ಹೋಗಿ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ನಾವು ಸಜ್ಜನರಿಗೆ ಹೇಳ್ರಿ, ಅದನ್ನು ಅವ್ರು ಕೇಳಿಸ್ಕೋತಾರೆ. ಮತ್ತು ಅವ್ರಿಗೊಂದು ಆಭರಣ ರೀತಿಯಲ್ಲಿ ಅದನ್ನು ಧರಿಸ್ತಾರೆ. ಹೌದು, ನಾವು ಸಾಯೋವರೆಗೂ ಇದನ್ನು ಮರಿಬಾರ್ದು, ನಾವು ಹೀಗೆ ಬದುಕಬೇಕು. ಆಮೇಲೆ ನಾವು ಎಂಥ ತಪ್ಪು ಮಾಡಿದ್ದೀವಿ ಅಂತಲೂ ಸಹಿತ ಅವ್ರು ಎಷ್ಟೋ ಗಿಲ್ಟ್ ಫೀಲ್ ಮಾಡ್ಕೋತಾ ಇರ್ತಾರೆ. ನಾವು ಆ ಥರ ಮಾಡಬಾರ್ದೇ ಆಗಿತ್ತೇನೋ, ಎಂಥ ಕೆಲಸ ಮಾಡಿದೆ ಅಂತ ಅದಕ್ಕೆ ಅವ್ರು ಎಷ್ಟು ನೊಂದ್ಕೋತಾರೆ. ಅದನ್ನೇ ನೀವು ಮೂರ್ಖರ ಹತ್ರ ಹೇಳೋಕ್ಕೋದ್ರೆ ಅವ್ರ ಮುಖ ಎಲ್ಲ ನೋಡೋಕ್ಕೆ ಆಗಲ್ಲ, ಹುಣಸೆ ಹಣ್ಣಿನ ಥರ ಆಗೋಗುತ್ತೆ. ಇವ್ರ ಮುಖ ಹೇಗಿರುತ್ತೆ, ಇನ್ನೂ ಅಷ್ಟು ಶ್ರೀಮಂತಿಕೆ ಬರುತ್ತೆ. ನಾವಿನ್ನೂ ಕಲಿಬೇಕಿದೆ, ತಿಳ್ಕೊಬೇಕಿದೆ, ನಾವಿನ್ನೂ ಮಾಡಬೇಕಿದೆ, ಏನೋ ಒಂದು ಸಾಧಿಸ್ಬೇಕು ನಮ್ಮ ಜೀವನದಲ್ಲಿ ಅನ್ನೋ ಥರ ಭಾವನೆ ಬರುತ್ತೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಅಂದರೆ ಈ ಮುಸ್ಸಂಜೆಯ ಚಂದ್ರ ಇರ್ತಾನಲ್ಲ, ಕತ್ತಲನ್ನು ಕಳೆಯುತ್ತಾನೆ, ಹೌದಾ? ಅದೇ ಥರ ನಮ್ಮಲ್ಲಿರುವಂತಹ ಮನಸ್ಸಿನಲ್ಲಿ ಇರುವಂತಹ ಕೊಳೆಯನ್ನು ಸಹಿತ ಈ ಒಂದು ಹಿತವಚನ ಅನ್ನೋದು ತೊಳೆದ್ಬಿಡುತ್ತೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಇವೆಲ್ಲ ಕಾಣಿಸ್ಕೊಳ್ತವೆ. ಕುಲ ಎಷ್ಟು ಉನ್ನತವಾದ್ರೇನು, ಎಷ್ಟು ಓದಿದ್ರೇನು, ಮೂರ್ಖನ ದೌರ್ಜನ್ಯಕ್ಕೆ ಯಾವುದಾದ್ರೂ ಮದ್ದಿರುತ್ತಾ? ಖಂಡಿತವಾಗ್ಲೂ ಇಲ್ಲ. ಚಂದನದ ಕೊರಡಿಗೆ ಬಿದ್ದ ಬೆಂಕಿಯೂ ಸಹಿತ ಸುಟ್ಟೋಗುತ್ತೆ ಅಲ್ವಾ? ಸೊ ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ, ಆದರೆ ನಮ್ಮ ಹೊಟ್ಟೆಯೊಳಗಿರುವಂತಹ ಒಂದು ಏನಿದೆ ಕಡಲೊಳಗೆ ಭುಗಿಲು ಎಬ್ಬಿಸುತ್ತೆ. ಮತ್ತು ಮೂರ್ಖರ ಪ್ರಕೃತಿ ಇದೊಂದು ಉದಾಹರಣೆ ಆಗುತ್ತೆ. ಸೊ ಬೆಂಕಿಯಿಂದ ಚಂದನನೂ ಸಹಿತ ಸುಟ್ಟೋಗುತ್ತೆ. ಚಂದನದ ಕೊರಡಿಗೆ ಬೆಂಕಿನೂ ಸಹಿತ ಹಾವು ಏನಾಗುತ್ತೆ. ಈ ರೀತಿ ಒಬ್ಬ ಮನುಷ್ಯ ಒಂದು ಗುರುಪದೇಶವನ್ನು ನಾವು ಸರಿಯಾಗಿ ಪಾಲಿಸ್ದಲೇ ಇದ್ದಾಗ ಏನಾಗುತ್ತೆ, ಆ ಒಂದು ಉಪದೇಶಗಳು ಸಹಿತ ವ್ಯರ್ಥವಾಗುತ್ತದೆ. ಸೊ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನು ಉಳಿದಿರುವಂತಹ ಪ್ಯಾರಾಗ್ರಾಫ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.